ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ AKBG ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಇವತ್ತಿನ ಸ್ಪೆಷಲ್ ಹೆಲ್ತಿ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ. ಸೂಪರಾಗಿರುತ್ತೆ ಅಕ್ಕಿ ರೊಟ್ಟಿ ಸಹ ವಿತ್ ಮೆಜರ್ಮೆಂಟ್. ಸುಲಭವಾಗಿ ಮಾಡ್ಬೋದು. ದಪ್ಪ ಮಾಡ್ಬೋದು, ತೆಳ್ಳಗೆ ಮಾಡ್ಕೋಬೋದು. ದಪ್ಪ ಮಾಡಿದ್ರೆ ಚೆನ್ನಾಗಿ ಉಬ್ಬುತ್ತವೆ, ತೆಳ್ಳಗೆ ಮಾಡಿದ್ರೆ ಅಷ್ಟು ಉಬ್ಬಲ್ಲ. ಬಟ್ ಸೂಪರಾಗಿ ಬರೋದು. ನೋಡಿ ಹೇಗೆ ಬಂದಿದೆ ನನ್ನ ರೊಟ್ಟಿ, ಸೂಪರಾಗಿದೆ ರೊಟ್ಟಿ. ರೊಟ್ಟಿ ಈಗ ಗ್ಯಾಸ್ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಕರೆಕ್ಟ್ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1 ಟೇಬಲ್ ಸ್ಪೂನ್ ಹಾಕಿ ರೈಸ್ ಉಪ್ಪು ಹಾಕಿ, ತದನಂತರ ಅದು ಕುದಿಯಲು ಬಿಡಿ. ಸಾಲ್ಟ್ ಕರಗೋ ತನಕ ಬಿಡಿ. ಈಗ ಕುದಿದೆ ಮತ್ತು ಸಾಲ್ಟ್ ಸಹ ಕರಗ್ತಾ ಇದೆ. ಸಾಲ್ಟ್ ಕರಗ 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 1 ಗ್ಲಾಸ್ ನೀರು. ಈಗ 2 ಗ್ಲಾಸ್ ವಾಟರ್ ಹಾಕಿದ್ದೀವಿ, ಹಾಗಾಗಿ 2 ಗ್ಲಾಸು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕಲಸಿ ಗ್ಯಾಸ್ ಸ್ಟವ್ ಆಫ್ ಮಾಡಿ. ನೆಕ್ಸ್ಟ್ ಒಂದು ಪ್ಲೇಟ್ನ ಅಥವಾ ತಟ್ಟೆನ ಮುಚ್ಚಿ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡಿ. ತದನಂತರ ನೋಡಿ ಈಗ ಆಲ್ಮೋಸ್ಟ್ ಚೆನ್ನಾಗಿದೆ. ನೋಡಿ ಎಲ್ಲ ಚೆನ್ನಾಗಿ ಅಳ್ಕೊಂಡಿದೆ, ಎಲ್ಲ ಹಿಟ್ಟೆಲ್ಲ. ಈಗ ಬಿಸಿ ಇರುತ್ತೆ, ಹಾಗಾಗಿ ಇನ್ನೂ ಒಂದು 10 ನಿಮಿಷ ಕೂಲ್ ಹಾಕೋಣ. ಅದಾದಮೇಲೆ ಹಿಟ್ಟು ನಾದುವ. ಸ್ವಲ್ಪ ನೀರು ಹಾಕಿ ರೊಟ್ಟಿಗೆ ಹದ ಬರೋ ತನಕ ಚೆನ್ನಾಗಿ ನಾದ್ಕೊಂಡಿಡಿ. ಒಂದೊಂದು ಉಂಡೆ ಇಡಿ, ಈಸಿ ಆಗುತ್ತೆ. ಒಂದೇ ಸರಿಗೆ ಒಂದು ಫುಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಹಾಗಾಗಿ ಆ ಥರ ಒಂದೊಂದು ಉಂಡೆ ಮಾಡಿ ಹಿಡಿ. ನೋಡಿ ಈ ಥರ ಚೆನ್ನಾಗಿ ನಾದಿ ನೋಡಿ, ಅಷ್ಟು ಸ್ಮೂತ್ ಇದ್ದರೆ ಸಾಕು. ತುಂಬ ಮೆತ್ತಗಾದರೆ ಉಜ್ಜೋಕ್ಕಾಗಲ್ಲ, ಕಚ್ಕೊಳ್ಳುತ್ತೆ. ತುಂಬ ಗಟ್ಟಿಯಾದರೂ ತುಂಬ ಕಷ್ಟ, ಚೆನ್ನಾಗಿರಲ್ಲ. ಟೇಸ್ಟ್ ಸಹ ಉಜ್ಜೋಕ್ಕೆ ಕಷ್ಟ. ಇವಾಗ ರೆಡಿಯಾಗಿದೆ. ಈಗ ಒಂದು ಕೈ ಉಂಡೆ ಅಷ್ಟು ತೊಗೊಂಡಿದ್ದೀನಿ, ಅದನ್ನ ಸಹ ನಾದ್ತಾಯಿದ್ದೀನಿ. ಒಂದೊಂದು ರೊಟ್ಟಿಗೆ ನಾದಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ, ಹಾಗಾಗಿ. ನೆಕ್ಸ್ಟ್ ನಾನು ಉಜ್ಜೋಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟು ಇಷ್ಟು ವೈಟ್ ಬರೋಕ್ಕೆ ಏನು ಕಾರಣ, ನಾವು ಅದನ್ನ ಕೇಳಿ ವಾಶ್ ಮಾಡಿ ಒಂದು 2-3 ಡೇಸು ಹಾಕಿ ಆಮೇಲೆ ದಿನ ಹಾಕ್ತಿರ್ತೀವಿ, ಹಾಗಾಗಿ ಅಷ್ಟು ವೈಟು ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಸಹ. ಈಗ ಅಗಲು ಕಟ್ಟಿದ್ದೀನಿ, ಇವಾಗ ಉಜ್ಜುವ. ತುಂಬ ಈಸಿ ಇದು ಮೆಜರ್ಮೆಂಟ್. ಒಂದು ರೈಸ್ ಹಿಟ್ಟಿಗೆ 1 ಗ್ಲಾಸ್ ವಾಟರ್ ಚೆನ್ನಾಗಿ ಸೂಟ್ ಆಗುತ್ತೆ, ಬೇಗ ಆಗುತ್ತೆ. ಪಕ್ಕ ಮೆಜರ್ಮೆಂಟ್. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಫಸ್ಟ್ ಕಲಿತಾ ಇದ್ದೀರಾ ರೊಟ್ಟಿ ಅನ್ನೋರಿಗೆ ತುಂಬ ಈಸಿ ಆಗುತ್ತೆ ಈ ರೊಟ್ಟಿ ಮಾಡೋದು, ಕಷ್ಟನೇ ಆಗಲ್ಲ. ನೋಡಿ ಸಖತ್ ಈಸಿಯಾಗಿ ಉಜ್ಬೋದು ನೋಡಿ. ಈಗ ರೊಟ್ಟಿ ಉಜ್ಜಿದ್ದೀವಿ. ಈಗ ಸಲಾಡ್ ಮಾಡುವ ಸೂಪರ್ ಕಾಂಬಿನೇಷನ್ ರೊಟ್ಟಿ, ಅಕ್ಕಿ ರೊಟ್ಟಿಗೆ. ಇವಾಗ ಸಣ್ಣಗೆ ಹೆಚ್ಚಿರುವಂಥ ಅರ್ಧ ಈರುಳ್ಳಿನ ಆ ಬೌಲಿಗೆ ಹಾಕೋಣ. ನೆಕ್ಸ್ಟ್ ತದನಂತರ ಸಣ್ಣಗೆ ಹೆಚ್ಚಿರುವಂಥ 2 ಅಥವಾ 2.5 ಟೊಮೆಟೊನ ಹೆಚ್ಚಿ ಹಾಕುವ. ತದನಂತರ ಸಣ್ಣಗೆ ಹೆಚ್ಚಿರುವಂಥ 1 ಕಪ್ಪಷ್ಟು ಪಲ್ಕ ಸೊಪ್ಪನ್ನು ಹಾಕುವ. ಇದು ಫುಲ್ ರಾ ವೆಜಿಟೇಬಲ್ಸು. ನೆಕ್ಸ್ಟು 1 ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಪಲ್ಕ ಸೊಪ್ಪ ವಾಶ್ ಮಾಡಿ ಹಾಕಿ ಸಣ್ಣಗೆ ಹೆಚ್ಚಿ. ನೆಕ್ಸ್ಟು ಕೊತ್ತಂಬರಿ, ಪುದೀನ, ಇದು ಸಹ ಅರ್ಧ ಕಪ್ ಹಾಕಿದ್ರೆ ಸಾಕು. ಪುದೀನ, ಕೊತ್ತಂಬರಿ, ಪಾಲಕ ಹಾಕಿದ್ದೀನಿ. ನೆಕ್ಸ್ಟು ಕರಿಬೇವು ಹಾಕಿದ್ದೀನಿ, 1 ಎಳೆಯಷ್ಟು. 1 ಎಳೆನ ಸಣ್ಣಗೆ ಹೆಚ್ಚಿ ಹಾಕಿ. ನೆಕ್ಸ್ಟು ರುಚಿಗೆ ನಾನು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿದ್ದೀನಿ ರೆಡಿ. ಆ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಉಪ್ಪು ಸಹ ಪೇಸ್ಟ್ ಮಾಡಿ ರೆಡಿ ಇಟ್ಟಿರ್ತೀನಿ, ಹಾಕ್ತೀನಿ. ಮೆಣಸಿನ್ಕಾಯಿ ಹಾಕಿದ್ರೆ ಬಾಯಿಗೆ ಸಿಗುತ್ತೆ, ಖಾರ ಆಗುತ್ತೆ, ಹಾಗಾಗಿ ಪೇಸ್ಟ್ ಮಾಡಿ ಹಾಕಿದ್ರೆ ಎಲ್ಲ ಬ್ಲೆಂಡ್ ಆಗುತ್ತೆ ಆ ವೆಜಿಟೇಬಲ್ಸಿಗೆ, ಈಸಿ ಆಗುತ್ತೆ ತಿನ್ನೋಕ್ಕೆ.
ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಒಂದು ಕ್ಯಾರೆಟ್ನ ತುರ್ದಿ ಹಾಕ್ತಾಯಿದ್ದೀನಿ. ಸೂಪರಾಗಿರುತ್ತೆ ಈ ಸಲಾಡಿಗೆ. ನೆಕ್ಸ್ಟು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಸೂಪರಾಗಿ ಖಾರ ಹುಳಿ ಸೂಪರಾಗಿ ಟೇಸ್ಟು ರೊಟ್ಟಿಗೆ ಮಾತ್ರ ಸೂಪರ್ ಕಾಂಬಿನೇಷನ್ ಇರುತ್ತೆ. ನೀವು ಈ ಥರ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಸಲಾಡ್ ರೆಡಿಯಾಗಿದೆ. ಈಗ ರೊಟ್ಟಿ ಉಜ್ಜಿರೋದನ್ನ ಸುಡೋಣ. ಗ್ಯಾಸ್ ಸ್ಟವ್ ಮೇಲೆ ಅಂಟಿಟ್ಟಿದ್ದೀನಿ, ಕಾಯ್ತಾ ಇದೆ. ಈಗ ಕಾಯ್ದಿದೆ. ರೊಟ್ಟಿ ಉಜ್ಜಿರೋ ರೊಟ್ಟಿಯನ್ನು ಹಾಕುವ. ಅದು 1 ನಿಮಿಷ ಗುಳ್ಳೆ ಬಂದರೆ ಬೇಯ್ತಾ ಇದೆ ಅಂತ ಲೆಕ್ಕ. ಗುಳ್ಳೆ ಬಂದ ತಕ್ಷಣ ನಾವು ಬಟ್ಟೆಯನ್ನು ತಗೊಂಡು ನೀರು ಹಾಕಿ ಅದನ್ನು ಹಚ್ಚುವ. ಹಿಟ್ಟೆಲ್ಲ ಹೋಗುತ್ತೆ. ಹಾಗಾಗಿ ನೋಡಿ, ಈಗ ಗುಳ್ಳೆ ಬಂದಿದೆ, ಹಚ್ಚಿದ್ದೀವಿ. ಈಗ ತಿರುವಾಕುವ. 2 ಕಡೆ ಹಚ್ಚಿದ್ರೆ ಏನಾಗುತ್ತೆ, ಹಿಟ್ಟೆಲ್ಲ ಹೊರಗೆ ಬರುತ್ತೆ, ಚೆನ್ನಾಗಿರುತ್ತೆ ರೊಟ್ಟಿ ತಿನ್ನೋಕ್ಕೆ. ಚೆನ್ನಾಗಿ ಹಿಟ್ಟಿಟ್ಟಿರಲ್ಲ, ಹಾಗಾಗಿ ಹಾಕೋದು. ನೋಡಿ ಸೂಪರಾಗಿ ನೋಡಿ, ರೊಟ್ಟಿ ಉಪ್ತಾ ಇದೆ, ಚೆನ್ನಾಗಿದೆ ರೊಟ್ಟಿ. ನೀವು ಟ್ರೈ ಮಾಡಿ. ಇದೇ ಥರ ನೆಕ್ಸ್ಟ್ ರೊಟ್ಟಿ ಸಹ ಹಾಗೆ ಸುಡುವ. ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ರೊಟ್ಟಿಗಳು. ಇದು ಪಕ್ಕ ಮೆಜರ್ಮೆಂಟು, ಸೂಪರಾಗೈತೆ ಈ ಮೆಜರ್ಮೆಂಟಲ್ಲಿ ರೊಟ್ಟಿ ಮಾಡಿದ್ರೆ ನೀವು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಟ್ರೈ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಮರಿಬೇಡಿ ಅಂತ ಹೇಳುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ನೋಡಿ ಸೂಪರಾಗಿ ರೆಡಿಯಾಗಿದೆ, ಸರ್ವ್ ಆಗಿದೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್.